ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಆರಂಭಿಸೋಣ. ಟೈಮ್ ಇವಾಗ ಮಧ್ಯಾಹ್ನ 1:30 ಆಗ್ಯದ ನೋಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ ಎಷ್ಟೊಂದು ಮುಸುಗಿಟ್ಟದ ಅಂಥೇಳಿ. ನಿನ್ನೆ ದಿನ ನಮ್ಮ ಊರ ಕಡೆ ಮಳೆ ಆಗ್ಯದ ನೋಡ್ರಿ. ನಿಮ್ಮ ಕಡೆನೂ ಆಗ್ಯದೇನ ಇಲ್ಲ ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸ್ರಿ. ಹಾಗೆ ನೋಡಿರಿ ಫ್ರೆಂಡ್ಸ, ಇವಾಗ ಮಧ್ಯಾಹ್ನ ಟೈಮ. ಇವತ್ತು ಬೆಳಿಗ್ಗೆ ನಾಷ್ಟ ಏನು ಮಾಡಿಲ್ಲ ಫ್ರೆಂಡ್ಸ. ಒಮ್ಮೆ ಜೋಳದ ರೊಟ್ಟಿ ಮಾಡಿದ್ನೆ. ಮತ್ತು ಪಲ್ಯ ಅಂದ್ರೆ ಸಪ್ಪನ ಬ್ಯಾಳಿ ನಾನು ಕುದಿಸಿದ್ನೆ. ಅಂದ್ರೆ ಸಾರು ಮಾಡಿದ್ರೆ ಆತಂಥೇಳಿ ಬ್ಯಾಳಿ ಕೂಡ ಕುದಿಸಿದ್ನೆ. ರೋಹಿತ ಮತ್ತು ತೊಗರಿ ಬ್ಯಾಳಿ ಕೂಡ ಕುದಿಸಿದ್ನೆಲ್ಲ. ರೋಹಿತ ತೊಗರಿ ಬ್ಯಾಳಿ ಒಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕೊಟ್ಟನೆವಾಗ ಅವನು ಕೂಡ ಊಟ ಮಾಡಿದ. ಬೆಳಿಗ್ಗೆ ಸಾಲಿಗೂ ಕೂಡ ಅದನ್ನೇ ಕಟ್ಟೀನಿ. ಯಾಕಂದ್ರೆ ಅವ್ನಿಗೆ 2-3 ದಿನ ಆಯಿತು ಜ್ವರ ಬಂದಿರಲಿಲ್ಲ. ಹಾಗಾಗಿ ಗೋಧಿದು ಅನ್ಕತ್ತ ಕೊಡಬಾರ್ದು ಅಂಥೇಳಿ ಇವತ್ತು ಜೋಳದ ರೊಟ್ಟಿ ಮಾಡಿದ್ನೆ. ಕುನ್ನ ಜೋಳದ ರೊಟ್ಟಿ ತಿನ್ಲಾಕ ಒಲ್ಲೆ ಅಂತ ನಾವು ನಾಷ್ಟ ಮಾಡು ಮಮ್ಮಿ ಅಂಥೇಳಿ ಅನ್ನಕತ್ತಿದ್ದ. ಆದ್ರೂ ಕೂಡ ಇನ್ನೊಂದು 2 ದಿನ ಹೋಗ್ಲಪ್ಪ ಅನ್ಕತ್ತ ಗೋಧಿದು ಉಪ್ಪಿಟ್ಟ ಮತ್ತು ಚಪಾತಿ ಇಂಥದ್ದೇನೂ ತಿನ್ನಬೇಡ, ಸ್ವಲ್ಪ ಜ್ವರ ಇರ್ತಾವೆ ಇನ್ನೂ ಸಣ್ಣಗೆ ಒಳಗೆ, ಬೇಡ ತಿನ್ನಬೇಡ ಅಂತ ಹೇಳೀನಿ. ಹಂಗಾಗಿ ಅವನಿಗೂ ಕೂಡ ಸಾಲಿಗೆ ರೊಟ್ಟಿನೇ ಕಟ್ಟಿ ನೋಡ್ರಿ. ಇವತ್ತು ರೊಟ್ಟಿ ಕಟ್ಟಿದ್ನಿ ಅಂತಂದ್ರೆ ಅವ ತಿಂದು ಬರೋಂಗಿಲ್ಲ ಜಾಸ್ತಿ. ಹೀಗೆ ಒಮ್ಮೆ ಸ್ವಲ್ಪ ತಿಂದು ಬಂದು ಹಂಗೆ ಉಳಿಸ್ಕೊಂಡು ಬಂದುಬಿಡ್ತಾನೆ. ನೋಡ್ಬೇಕು ಇವತ್ತು ಅಷ್ಟು ತಿಂದು ಬರ್ತಾನೆ ಅವ್ನು, ಹಂಗೆ ಉಳಿಸ್ಕೊಂಡು ಬರ್ತಾನೆ ಅಂಥೇಳಿ. ಆದ್ರೂ ಕೂಡ ನೋಡ್ತಿರ್ಬೋದು ಫ್ರೆಂಡ್ಸ, ಇವಾಗ ನಾನು ಸಾಲಿಗೆ ಹೋದ್ಮ್ಯಾಗ ಎಲ್ಲ ಬಟ್ಟೆ ಮತ್ತು ಎಲ್ಲ ಮಾಡಿ ಬಟ್ಟೆ ಎಲ್ಲ ತೊಳೆದು ಹಾಕ್ಬಿಟ್ಟು ಒಣಾಕೀನಿ. ಬಿಸಿಲನೇ ಇಲ್ಲಲ್ಲ ಫ್ರೆಂಡ್ಸ, ಜಲ್ದಿ ಒಣಗೋದಿಲ್ಲ. ಎಷ್ಟು ಒಣಗಲಿ ಅಂಥೇಳಿ ಮೇಲ್ಗಡೆ ಹಾಕಿ ಬಂದು ನೋಡ್ರಿ. ಇದು ಮಧ್ಯಾಹ್ನದ್ದು ಅಂದ್ರೆ ನಿನ್ನೆ ಸಂಜೆನಾಗಿಂದು ಅನ್ನ ಉಳಿದಿತ್ತು. ಅದನ್ನು ಒಗ್ಗರಣೆ ಕೊಡ್ಬೇಕಂಥೇಳಿ ಉಳ್ಳಾಗಡ್ಡಿ ಟಮಾಟಿ ಮತ್ತು ಮೆಣಸಿನ್ಕಾಯಿನ ಹೋಳ್ಕೊಂಡ್ಬಿಟ್ಟು ಇವಾಗ ಅನ್ನ ಪಾಣೆ ಕೊಟ್ಕೊಂಡ್ಬಿಟ್ಟು ನಾನು ತಿನ್ಲಕ್ಕಂಥೇಳಿ ಇವಾಗ ಒಗ್ಗರಣೆನ ಪಾಣೆ ಕೊಟ್ಕೊಳಕತ್ತೀನಿ ನೋಡ್ರಿ. ಹಂಗೆ ನೋಡ್ರಿ, ಬಾಂಡೆ ಇನ್ನೂ ಅದಾವೆ. ಬೆಳಿಗ್ಗೆ ರೊಟ್ಟಿ ಮಾಡಿದ್ನಿ ಮತ್ತು ಅದು ಊಟ ಮಾಡಿದ್ದು ಅದೆಲ್ಲ ಬಾಂಡೆ ಅದಾವೆ. ಅವ್ಕೂ ಕೂಡ ಇದು ಅನ್ನ ಪಾಣೆ ಕೊಟ್ಬಿಟ್ಟು ಅನ್ನ ಊಟ ಮಾಡಿಬಿಟ್ಟು ಒಗ್ಗರಣೆನ ಊಟ ಮಾಡಿಬಿಟ್ಟು ಆಮೇಲೆ ಬಾಂಡೆ ತಿಕ್ಕಿದ್ರೆ ಆತಂತ ಹೇಳಿ ಹಂಗೆ ಇಟ್ಟು ನೋಡ್ರಿ. ಇವಾಗ ನೋಡ್ತಿರ್ಬೋದು ಇನ್ನೂ 2-3 ರೊಟ್ಟಿ ಹಂಗೆ ಉಳ್ದಾವ ರೊಟ್ಟಿ ಪುಟ್ಟಾಗ. ಮತ್ತು ಸಂಜಿಕ ಅಂಥೇಳಿ ಗೋಧಿ ಹಿಟ್ಟು ನಾದಿಟ್ಟೀನಿ. ಸಂಜಿಕ ರೋಹಿತಗೆ ಅಂಥೇಳಿ ಅನ್ನ ಮಾಡ್ತೀನಿ, ಬಿಸಿ ಅನ್ನ ಹಾಕ್ಕೊಡ್ತೀನಿ ಅವ್ನಿಗೆ ಊಟಕ್ಕೆ ಅಂಥೇಳಿ. ನಮ್ಗೆ ಮತ್ತು ಚಪಾತಿ ಮಾಡ್ತೀನಿ. ಇದು ತೊಗರಿ ಬ್ಯಾಳಿ ಕುಚ್ಚಿನೆಲ್ಲ ಅದನ್ನು ಸಾಂಬಾರು ಮಾಡ್ತೀನಿ. ಮತ್ತು ಇನ್ನೊಂದು ಥರ ಪಲ್ಯ ಏನಾರು ಮಾಡ್ಬೇಕಂಥೇಳಿ, ಅಂದ್ರೆ ಸೌಂತಿಕಾಯಿ ಅದಾವೆ, ಸೌಂತಿಕಾಯಿ ಪಲ್ಯ ಮಾಡ್ಬೇಕಂಥೇಳಿ ಅಂದ್ಕೊಂಡಿನಿ. ಆಮೇಲೆ ಸೌಂತಿಕಾಯಿ ಪಲ್ಯ ಮಾಡ್ತೀನಿ ನೋಡ್ರಿ. ಇದು ನಿನ್ನೆದು ಸಾಂಬಾರು. ಇದು ನಿನ್ನೂ ಕೂಡ ಬ್ಯಾಳಿ ಕುದಿಸಿದ್ನಿ, ಅದ್ರದ್ದು ಸಾಂಬಾರು ಮಾಡಿದ್ದೆ. ಅದು ಕೂಡ ಉಳ್ದದದು. ಅದು ಒಂದು ಸ್ವಲ್ಪ ಹಳಸ್ದಂಗೆ ಆಗ್ಯದ, ಹಂಗಾಗಿ ಅದನ್ನು ಚೆಲ್ಬೇಕು ನೋಡ್ರಿ. ಇವತ್ತು ಮತ್ತು ಸಾಂಬಾರು ಸ್ವಲ್ಪ ಮಾಡ್ತೀನಿ, ಯಾಕಂದ್ರೆ ಜಾಸ್ತಿ ನಮ್ಮ ಮನ್ಯಾಗ ಸಾಂಬಾರು ಯಾರೂ ತಿನ್ನಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪನೇ ಮಾಡಿಬಿಟ್ಟು ಉಳಿದಿದ್ದ ಬ್ಯಾಳಿನ ಮತ್ತು ನಾಳೆಗೆ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ನೋಡ್ರಿ. ಮತ್ತು ನಾಳೆ ಮಾಡೋಕ್ಕೆ ಬರ್ತದೆ ಅಂಥೇಳಿ. ಇವು ಬೆಳಿಗ್ಗೆ ನಳ ಬಂದಿದ್ದು ನೀರು ಕೂಡ ತುಂಬಿ ನೋಡ್ರಿ. ಹಂಗೆ ನೋಡ್ತಿರ್ಬೋದು ನೋಡ್ರಿ ಫ್ರೆಂಡ್ಸ, ಇನ್ನೂ ಎಷ್ಟೊಂದು ಮುಸುಗಿಟ್ಟದ ಅಂಥೇಳಿ. ಟೈಮ್ ಇವಾಗ ಮಧ್ಯಾಹ್ನ 2 ಗಂಟೆ ಆದ್ರೂ ಕೂಡ ಬಿಸಿಲೇ ಬಿದ್ದಿಲ್ಲ. ಇಲ್ಲಿ ಬಟ್ಟೆ ಎಲ್ಲ ಒಣಾಕಿನಿ, ಮೇಲ್ಗಡೆ ಒಣಾಕಿನಿ ಫ್ರೆಂಡ್ಸ. ನಾನು ಮೊನ್ನೆ ದಿನ ಸಾವಿತ್ರಕ್ಕರ ಮನೆಗೆ ಹೋಗಿದ್ನಿ ಅಂಥೇಳಿ ನಿಮ್ಮ ಜೊತೆ ಈಗಾಗಲೇ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿನಿ. ನಾನು ಅವ್ರಿಗೆ ಬರ್ತೀನಿ ಅಂಥೇಳಿ ಮುಂಚೆ ಏನು ಹೇಳಿದ್ದಿಲ್ಲ, ಅಂದ್ರೆ ವಿಡಿಯೋದಲ್ಲಿ ಏನೋ ಅವ್ರಿಗೆ ಕಮೆಂಟ್ ಹಾಕಿದ್ದಿಲ್ಲ. ನಾನು ಅವ್ರಿಗೆ ನನಗೆ ಪರಿಚಯನೇ ಇಲ್ಲ. ಹೀಗೆ ಅವ್ರ ವಿಡಿಯೋಕ್ಕೆ ಹೋಗಿ ನಾನು ಕಮೆಂಟ್ ಹಾಕ್ತಿದ್ದೆ. ಹಂಗೆ ಯಾವಾಗಾರೊಮ್ಮೆ ಅವ್ರು ನನ್ನ ವಿಡಿಯೋಕ್ಕೆ ಬಂದು ಕಮೆಂಟ್ ಹಾಕ್ತಿದ್ರು. ಇದೇ ಕೂನ್ ಮ್ಯಾಗ, ಇದೇ ಗುರ್ತ್ ಮ್ಯಾಗ ನಾನು ಅವ್ರ ಮನೆಗೆ ಹೋಗಿದ್ದು ನೋಡ್ರಿ. ಮೊನ್ನೆ ದಿನ ಹೋಗಬೇಕು ಅಂಥೇಳಿ ಭಾಳ ದಿನದಿಂದ ಅಂದ್ಕೊಂಡಿದ್ದೆ. ಆದ್ರೆ ಮೊನ್ನೆ ದಿನ ರೋಹಿತ್ಗೆ ಆರಾಮಿಲ್ಲ ಅಂಥೇಳಿ ಊರಿಗೆ ಹೋಗಿದ್ದೆ. ಅವನಿಗೆ ದವಾಖಾನೆ ತೋರಿಸ್ಬಿಟ್ಟು ಮನೇಲಿ ಬಿಟ್ಬಿಟ್ಟು, ಅವ್ವ ಇದ್ದಲ್ಲ ಮನೆಯಲ್ಲಿ ಬಿಟ್ಬಿಟ್ಟು ಅವನಿಗೆ ಊಟ ಮಾಡಿಸಿ ಔಷಧ ಗುಳಿಗೆ ಹಾಕಿ ಅವನ ಜೊತೆ ಮನೇಲಿ ಬಿಟ್ಬಿಟ್ಟು ನಾನು ಸಾವಿತ್ರಕ್ಕನ ಭೇಟಿ ಆಗ್ಬೇಕಂಥೇಳಿ ಊರಿಗೆ ಹೋಗಿದ್ದು ನೋಡ್ರಿ. ನಾನು ಕೂಡ ಮಧ್ಯಾಹ್ನದ ಊಟ ಮಾಡ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೋಗಿದ್ದೆ. ನಾನು ಅವ್ರ ಮನೆಗೆ ಹೋದಾಗ ಅವರು ಮಧ್ಯಾಹ್ನ 1:30 ಆಗಿತ್ತು. ಆವಾಗ ಊಟ ಮಾಡ್ಕೋತಾ ಕುಂತಿದ್ರು. ನಾನು ಅವ್ರಿಗೆ ಮುಂಚೆ ಏನು ಹೇಳಿದ್ದಿಲ್ಲಲ್ಲ ನಾನು ಬರೋದು. ಒಮ್ಮೆ ಯಾರದಿರಿ ಅಂಥೇಳಿ ಅವ್ರ ಮನೆಯೊಳಗೆ ಹೋದೆ ನಾನು. ಅವರು ನನಗೆ ಪರಿಚಯನೇ ಇಲ್ಲಲ್ಲ, ಹಾಗಾಗಿ ಬರ್ರಿ, ಅವರು ಕೂಡ ಪರಿಚಯ ಇಲ್ಲ ಅಂದರೂ ಕೂಡ ಒಳಗೆ ಬರ್ರಿ ಅಂಥೇಳಿ ನನ್ನ ಪ್ರೀತಿಯಿಂದನೇ ಬರಮಾಡ್ಕೊಂಡ್ರು ಅವ್ರು.
ನಾನು ಹಿಂಗೆ ಈ ರೀತಿ ಅಂಥೇಳಿ ನನ್ನ ಚಾನಲ್ ಹೆಸರೆಲ್ಲ ಹೇಳಿದೆ. ಆವಾಗ ಕಮೆಂಟ್ ಹಾಕ್ತಿದ್ವಲ್ಲ, ಆ ಕೂನ್ ಮ್ಯಾಗ ಹೌದು ನೀವೇನಾ ಅಂಥೇಳಿ ಆವಾಗ ನಾನು ಅವರು ಕೂನ್ ಹಿಡಿದು ನೋಡ್ರಿ. ನಾನು ಅವ್ರ ಮನೆಗೆ ಹೋಗಿದ್ನಲ್ಲ, ಅವರು ಕೂಡ ಭಾಳ ಖುಷಿಪಟ್ಟರು. ನನಗೂ ಕೂಡ ಭಾಳ ಖುಷಿ ಆಯಿತು ಅವ್ರ ಮನೆಗೆ ಹೋಗಿದ್ದಕ್ಕೆ. ಅವರು ಏನೋ ಇವ್ರ ಪರಿಚಯ ಇಲ್ಲ, ಇವ್ರು ಕೂನಿಲ್ಲ ಅಂಥೇಳಿ ಆ ದೃಷ್ಟಿಯಿಂದ ಏನೂ ಇದು ಮಾಡಲಿಲ್ಲ ನೋಡ್ರಿ. ಒಳ್ಳೆಯ ಆತ್ಮೀಯವಾಗಿ ಭಾಳ ದಿನದಿಂದ ಪರಿಚಯ ಇರೋರ ಥರನೇ ಅವ್ರನ್ನ ಟ್ರೀಟ್ ಮಾಡಿದ್ರು ನೋಡ್ರಿ. ಹಾಗಾಗಿ ನನಗೂ ಕೂಡ ಒಂದು ಒಳ್ಳೆಯ ಫ್ರೆಂಡ್ ಸಿಕ್ಕಂಗೆ ಅನಿಸ್ಯದ ನೋಡ್ರಿ. ಹೀಗಾಗಿ ನನಗೆ ಭಾಳ ಖುಷಿ ಅನ್ನಿಸ್ತು ನೋಡ್ರಿ ಅವ್ರ ಮನೆಗೆ ಹೋಗಿದ್ದಕ್ಕೆ. ಅನ್ಕೋತಿದ್ದೆ ಭಾಳ ದಿನದಿಂದ ಹೋಗಬೇಕು, ಒಂದು ಕಡೆ ಊರ ಕಡೆ ಹೋದಾಗ ಅವ್ರ ಮನೆಗೆ ಹೋಗಿ ಬರಬೇಕು ಅಂಥೇಳಿ ಅನ್ಕೊತಾನೆ ಇದ್ದೆ. ಆದರೆ ಇವಾಗ ಕಾಲು ಕೂಡಿ ಬಂತು ನೋಡ್ರಿ. ಇದು ಅವ್ರ ಮನೆಗೆ ಹೋದಾಗ ಸಣ್ಣದಾಗಿ ಮತ್ತೊಂದು ವಿಡಿಯೋ ಕ್ಲಿಪ್ಪನ್ನು ತೊಗೊಂಡಿದ್ದೆ. ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಅವರು ಕೂಡ ಮನೆಯಲ್ಲಿ ಇರ್ತಾರೆ. ನಾನು ಹೋದಾಗ ಶ್ರವಣ ಕುಮಾರ್ ಇದ್ದ, ಶ್ರಾವಣಿ ಏಕಿ ಸಾಲಿಗೆ ಹೋಗಿದ್ಲು. ಅವನೊಬ್ಬನ ಸ್ವಲ್ಪ ಭೇಟಿಯಾದ ನೋಡ್ರಿ. ಹೀಗಾಗಿ ಅವರು ನನಗೆ ಇವ್ರ ಪರಿಚಯ ಇಲ್ಲ, ಇವ್ರನ್ನ ಸರಿಯಾಗಿ ಮಾತಾಡಿಸ್ಬಾರ್ದು ಅಂಥೇಳಿ ಆ ರೀತಿಯಿಂದ ನನ್ನನ್ನು ಟ್ರೀಟ್ ಮಾಡಲಿಲ್ಲ. ಒಳ್ಳೆಯ ಫ್ರೆಂಡ್ ಥರ ನನಗೆ ಅವರು ಟ್ರೀಟ್ ಮಾಡಿದರು. ನನಗೆ ಹಾಲು ತಂದುಬಿಟ್ಟು ಕಾಫಿ ಮಾಡಿಕೊಟ್ರು. ನಾಷ್ಟ ಮಾಡ್ತೀನಿ ಅಂದ್ರೆ ನಾನು ಅವ್ರ ಮನೆಗೆ ಹೋಗಿತ್ತ ಅಂದ್ರೆ ನಾನು ಬರೋ ಮಂದಾಗೆ ನಾನು ಊಟ ಮಾಡಿಕೊಂಡೇ ಬಂದೀನಿ ಸಿಸ್ಟರ್ ಅಂತಂದೆ. ಹಂಗಾಗಿ ಅವರು ಕಾಫಿ ಮಾಡಿಕೊಟ್ರು. ಕಾಫಿ ಕೂಡ ಕುಡಿದ್ಬಿಟ್ಟು ಒಳ್ಳೆಯ ರೀತಿಯಿಂದ ಅವ್ರನ್ನ ಬೀಳ್ಕೊಟ್ರು ನೋಡ್ರಿ. ಹಂಗೆ ನಾನು 3 ಗಂಟೆಗೆ ಅವ್ರ ಊರಿಂದ ನಮ್ಮ ಊರಿಗೆ ಬಸ್ ಇತ್ತು. ಬಸ್ ಸ್ಟ್ಯಾಂಡ್ಗೂ ಅವರು ನಾನು ಕರ್ಕೊಂಬಂದ್ಬಿಟ್ಟು ಬಸ್ ಹತ್ತಿಸಿ ಹೋದ್ರು ನೋಡ್ರಿ. ಹಾಗಾಗಿ ನನಗೆ ಒಬ್ಬರು ಒಳ್ಳೆ ಫ್ರೆಂಡ್ ಸಿಕ್ಕಾರ ಅಂಥೇಳಿ ಅನ್ಕೋಬೋದು ನೋಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ, ಇವಾಗ ನಾನು ಸುಲಗಾಯಿನ ಸೋಸ್ಲಾಕತ್ತೀನಿ. ಈ ವಿಷಯನ ನಿಮ್ಮ ಜೊತೆ ಅಂದ್ರೆ ಅವ್ರ ಮನೆಗೆ ಹೋದ ವಿಷಯನ ನಿಮ್ಮ ಜೊತೆ ಮತ್ತೊಮ್ಮೆ ಶೇರ್ ಮಾಡ್ಕೋಬೇಕಂತ ಹೇಳಿ ನನಗೆ ಅನ್ನಿಸ್ತು ನೋಡ್ರಿ. ನನಗೆ ಭಾಳ ಖುಷಿ ಆಯ್ತು ನೋಡ್ರಿ. ಅವ್ರ ಮನೆಗೆ ಹೋಗಿದ್ದು, ಅವ್ರನ್ನ ಮಾತಾಡಿಸಿದ್ದು, ಅವ್ರ ಪರಿಚಯ ಆಗಿದ್ದು ಏನೋ ಒಂಥರ ನನಗೆ ಖುಷಿ ಕೊಟ್ಟದ್ದು ನೋಡ್ರಿ. ಇವಾಗ ನೋಡ್ರಿ ನಾನು ಸುಲಗಾಯಿನ, ಇದು ನಮ್ಮ ತೋಟದಾಗಿನ ಸುಲಗಾಯಿ ತಂದಿಟ್ಟಾರ ಬೆಳಿಗ್ಗೆ. ರೋಹಿತ್ ಸಾಲಿನಿಂದ ಬರೋದ್ರಾಗ ಅವನಿಗೆ ಸೋಸಿ ಕಾಳು ಮಾಡಿಡ್ತೀನಿ. ಹುರಿದಿಟ್ನಿ ಅಂತಂದ್ರೆ ಕಾಳು ಮಾಡ್ಕೊಂಡು ತಿಂತಾನ, ಹೋಮ್ವರ್ಕ್ ಮಾಡ್ಕೊತ ತಿಂತಾನ ಅಂಥೇಳಿ ಅವು ಬರೋದ್ರಾಗ ಇವ್ರನ್ನ ಸುಲಗಾಯಿನ ಸುಲಿಲಾಕತ್ತೀನಿ. ಮೊನ್ನೆ ದಿನಾನು ತಂದಿದ್ರು ಅವ್ರನ್ನ ಹಂಗೆ ಅವ್ರನ್ನ ಸುಲಿದ್ಬಿಟ್ಟು ಸುಲಗಾಯಿನ ಸುಲಿದು ಫ್ರಿಜ್ಜಲ್ಲೇ ಎತ್ತಿಟ್ಟಿನಿ. ಮೊನ್ನೆ ದಿನವೇ ಕೊಟ್ಟರೆ ಬರ್ತಿತ್ತು. ಜ್ವರ ಬಂದಾಗ ಸುಲಗಾಯಿ ಅಂದ್ರೆ ಕಡಲೆಕಾಳನ್ನು ತಿನ್ನಬಾರ್ದು ಅಂತಾರೆ. ಹಂಗಾಗಿ ಅವ್ರನ್ನ ಅಲ್ಲೇ ಫ್ರಿಜ್ಜಲ್ಲೇ ಎತ್ತಿಟ್ಟಿನಿ. ಅಪ್ಪ ಬಂದಾರಲ್ಲ, ಅಪ್ಪರ ಕೈಯಾಗ ಮೋಹಿತ್ಗೂ ಕೂಡ ಸುಲಗಾಯಿ ಅಂದ್ರೆ ಭಾಳ ಇಷ್ಟ. ಮೋಹಿತ್ಗೆ ಕೊಟ್ಟು ಕಳಿಸಿದ್ರೆ ಆಯ್ತು ಅಂಥೇಳಿ ಫ್ರಿಜ್ಜಲ್ಲಿ ಅದಾವಲ್ಲ ಆ ಸುಲಗಾಯಿನ ಹಾಗೆ ಇಟ್ಟೀನಿ. ಇವ್ರನ್ನ ಇವತ್ತು ತಂದಾರ. ಇವ್ರನ್ನ ಸೋಸಿ ರೋಹಿತ್ಗೆ ಕೊಡ್ತೀನಿ. ಅವು ಫ್ರಿಜ್ಜಲ್ಲಿ ಅದಾವಲ್ಲ ಅವ್ರನ್ನ ಕೂಡ ಸೋಸಿಟ್ಟಿನಿ. ಅವ್ರನ್ನ ಅಪ್ಪನ ಜೊತೆ ಕೊಟ್ಟು ಕಳಿಸಿದ್ನಿ ಅಂತಂದ್ರೆ ಅವ್ರನ್ನ ಊರಲ್ಲಿ ಹುರಿದು ಕೊಡ್ತಾಳೆ ಮೋಹಿತ್ಗೆ. ಹಾಗಾಗಿ ಇವಾಗ ನೋಡ್ತಿರ್ಬೋದು ಇವ್ರನ್ನ ಸುಲಗಾಯಿನ ಸುಲಿದು ಕಾಳು ಮಾಡಿರ್ತೀನಿ. ಅದೇ ರೀತಿ ಸಂಜೆ ಕಡೆಗೆ ಕೂಡ ಮಾಡ್ಬೇಕು ನೋಡ್ರಿ. ಅಂದ್ರೆ ಸಾಂಬಾರು ಮಾಡಬೇಕು ಮತ್ತು ಪಲ್ಯ ಕೂಡ ಮಾಡಬೇಕು. ಸೌಂತಿಕಾಯಿ ಫ್ರಿಜ್ಜಲ್ಲಿ ಸೌಂತಿಕಾಯಿ ಅದಾವು, ಮತ್ತು ಸೌಂತಿಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿನಿ. ಕಾಯಿ ಪಲ್ಯ ಎಲ್ಲ ಖಾಲಿ ಆಗ್ಯದ ಫ್ರಿಜ್ ಒಳಗಿಂದು. ನಾಳೆ ಶುಕ್ರವಾರ ದಿನ ಸಂತೆ ನಡೀತದೆ ನಮ್ಮ ಊರಾಗ. ಶುಕ್ರವಾರ ಹೋಗ್ಬಿಟ್ಟು ಎಲ್ಲ ಕಾಯಿ ಪಲ್ಯನ ತರಬೇಕು ನೋಡ್ರಿ. ಸಂಜೆಗೆ ರೋಹಿತ್ಗೆ ಅಂಥೇಳಿ ಬಿಸಿ ಇದನ್ನು ಮಾಡಿಕೊಡ್ತೀನಿ ಅವ್ನಿಗೆ. ಅವ ಅನ್ನ ಉಣ್ತಾನೆ. ಮತ್ತು ನಮ್ಗೆ ಚಪಾತಿನ ಮತ್ತು ಮಾಡ್ಕೋಬೇಕು ನೋಡ್ರಿ. ಚಪಾತಿ ಹಿಟ್ಟನ್ನು ಕೂಡ ನಾದಿ ಬೆಳಿಗ್ಗೆನೇ ಚಪಾತಿ ಮಾಡ್ಬೇಕಂಥೇಳಿ ಅಂದ್ಕೊಂಡೆ. ಮತ್ತು ಅವನಿಗೆ ಜ್ವರ ಬರಾಕತ್ತವಲ್ಲ, ಇವತ್ತೊಂದಿನ ಮಾಡಬಾರ್ದು ಅಂದ್ರೆ ಸ್ಕೂಲಿಗೆ ಚಪಾತಿನೇ ಕಟ್ತೀನಲ್ಲ ಡೈಲಿ, ಇವತ್ತೊಂದಿನ ಬ್ಯಾಡ ಅಂಥೇಳಿ ಹಂಗೆ ಹಿಟ್ಟನ್ನು ಫ್ರಿಜ್ಜಲ್ಲೇ ಎತ್ತಿಟ್ಟು ನೋಡ್ರಿ. ಬ್ಯಾಡ ಅಂತಲೇ ಅವನಿಗೆ ರೊಟ್ಟಿ ಮಾಡಿಕೊಟ್ಟು ನೋಡ್ರಿ. ನೋಡ್ತಿರ್ಬೋದು ಇವಾಗ ಸೌಂತಿಕಾಯಿ ಕೂಡ ಹೋಳಿಟ್ಟಿನಿ ಪಲ್ಯಕ್ಕೆ ಅಂಥೇಳಿ. ಸೌಂತಿಕಾಯಿ ಪಲ್ಯ ಕೂಡ ಮಾಡಿಡ್ತೀನಿ ರೋಹಿತ್ ಬರೋದ್ರಾಗ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ನನ್ನ ವ್ಲಾಗ್ ಹೆಂಗೆ ಅನಿಸಿದೆ ಅಂಥೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನೀವು ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಮುಂಚೆ ಬಂದು ತಲುಪುತ್ತೆ. ಹಾಗಾಗಿ ನೀವು ನನ್ನ ವಿಡಿಯೋನ ಮುಂಚೆನೇ ನೋಡ್ಬೋದು. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.